ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಇಡ್ಲಿ ಮತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇಡ್ಲಿ ಎಲ್ಲರಿಗೂ ಬರುತ್ತೆ, ಬರಲಿಲ್ದವ್ರು ಕಲೀಲಿ ಅಂತ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಬೆಳಗ್ಗೆನೆ ಉದ್ದಿನ ಬೇಳೆ ನೆನೆ ಹಾಕಿಟ್ಟಿರಬೇಕು. ಇದು 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಉದ್ದಿನ ಬೇಳೆ 1 ತೊಗೊಂಡಿದ್ದೀನಿ. ಇದರಲ್ಲಿ 2 ರವೆ ಹಾಕ್ಬೇಕು, ಇಡ್ಲಿ ರವೆನ. ಉದ್ದಿನ ಬೇಳೆ ಜೊತೆಗೆ ಸ್ವಲ್ಪ ಮೆಂತ್ಯ ನೆನೆ ಹಾಕಿದ್ದೀನಿ. ತಂಪು ಮತ್ತು ಚೆನ್ನಾಗಿ ಬರುತ್ತೆ ಇಡ್ಲಿ. ಹಿಂಗೇನಾದರೂ ಅವಲಕ್ಕಿ ಅನ್ನ ಏನಾದರೂ ಉಳಿದಿದ್ರೆ ಇದಕ್ಕೆ ಹಾಕಿ ರುಬ್ಬ್ರಿ, ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಆವಾಗಲೇ ನಾನು ಬೆಳಗ್ಗೆ ನೆನೆ ಹಾಕಿದ್ನಲ್ಲ, ಅದು ಉದ್ದಿನ ಬೇಳೆ ಮತ್ತು ಅವಲಕ್ಕಿ, ಸ್ವಲ್ಪ ಮೆಂತೆ, ಅವಲಕ್ಕಿ ಇಲ್ಲ ಅನ್ನ ಆಪ್ಷನಲ್, ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅದು ಮಾಡಿ. ಅದು ಈ ಥರ ಮತ್ತೆ ರವೆ ಹಾಕಬೇಕು. ಆವಾಗಲೇ 1.5 ಲೋಟಕ್ಕೆ ರವೆ ಹಾಕಿದ್ದೆ. ನಾನು ಇಲ್ಲಿ ಇಡ್ಲಿ ರವೆ ಇದನ್ನು ತೊಗೊಂಡಿದ್ದೀನಿ. ನಿಮಗೆ ಅಲ್ಲಿ ಯಾವುದು ಸಿಗುತ್ತೋ ಆ ಇಡ್ಲಿ ರವೆನ ತೊಗೊಳ್ಳಿ. ಈ ಪ್ಯಾಕೆಟಲ್ಲಿ ಇದನ್ನು 2 ಲೋಟ ಹಾಕಿದ್ದೀನಿ. ನೀವು ಅದು ಆ 2 ರುಬ್ಬಿದ ಮೇಲೆ ಗಟ್ಟಿ ಅನಿಸುತ್ತೆ, ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಇದು ಓವರ್ನೈಟ್ 1 ರಾತ್ರಿ ಬಿಡಬೇಕು. ಬೆಳಗ್ಗೆ ಎದ್ದು ಇಡ್ಲಿ ಸೋಡಾ ಪುಡಿ ಸ್ವಲ್ಪ ಹಾಕಿ ಇಡ್ಲಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ಅದಕ್ಕೆ ಇರಬೇಕಿದು ಹಿಟ್ಟು. ಈ ಅದಕ್ಕಿದ್ರೆ ಅದು ಚೆನ್ನಾಗಾಗುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ. ಬೆಳಗ್ಗೆ ತಕ್ಷಣ ಈ ಥರ ಇರುತ್ತೆ. ನೀವು ಮುಚ್ಚಿಟ್ಟಿದ್ದೀನಿ, ಕಲ್ಲು ಹಾಕಿದ್ದೀನಿ. ತೆಗೆದ ತಕ್ಷಣ ಇದು ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿ ಕಲಿಸ್ಬಿಡ್ಬೇಕು. ಈ ಥರ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಈ ಥರ ಸವರ್ಕೋಬೇಕು. ಹೀಗೆ ಥರ ಸ್ಟ್ಯಾಂಡಿಗೆ ಇಟ್ಟು ಬೇಯಿಸ್ಬೇಕು ಒಂದು 10-15 ನಿಮಿಷ. ಇದು ಬೆಂದಿದೆ ಇಲ್ಲ ಅಂತ ಹೆಂಗೆ ನೋಡ್ಬೇಕಂದ್ರೆ, ಈ ಥರ ಇಡ್ಲಿ ಚೌಟ್ ಸಿಗುತ್ತೆ, ಅದು ತಗೊಂಡು ಈ ಥರ ಹಿಂಗೆ ನೋಡಿದಾಗ ಇದು ಚೆನ್ನಾಗಿ ಹಿಂಗೆ ಬೆಂದಿರುತ್ತೆ. ಇಲ್ಲಿ ಈ ಥರ ಗಟ್ಟಿ ಇರುತ್ತೆ, ಆವಾಗ ಇದು ಬೆಂದಿರುತ್ತೆ ಅಂತ ನೋಡಿ. ಇಡ್ಲಿ ಇವಾಗ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಬೇಕಾಗಿರೋದು 4 ಹುರಿದಿಟ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ, ಉಪ್ಪು, ಕಡಲೆ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಕಾಯಿ, ಹಸಿಕಾಯಿ, ಕಡಲೆ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಇರಬೇಕು. ಒಂದು ಚಟ್ನಿ ರೆಡಿ ಆಗುತ್ತೆ. ಇದು ಪುದೀನ ಹುರಿದು ಒಂದು 4-5 ಹೆಸರು ಪುದೀನ ತೊಗೊಂಡು ಎಲೆನ ಹುರಿದು ಹಾಕಿದ್ರೂ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೋ ಅದನ್ನು ತಿನ್ನಬೇಕು. ಇವತ್ತು ತೆಂಗು ಮಾರ್ಕೆಟಿಗೆ ಹೋಗೋದಿತ್ತು, ಹಂಗಾಗಿ ತೊಗೊಂಬಂದಿದ್ವಿ. ನೇರಳೆಹಣ್ಣು ಉಪ್ಪಲ್ಲಿ ಹಾಕಿ ನೆನೆಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾವಿನ ಹಣ್ಣು ತೊಗೊಂಡಿದ್ವಿ, ಮಾವಿನ ಹಣ್ಣು ಚೆನ್ನಾಗಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.